ಡ್ಯಾಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ದೇವರು ನಿನ್ನ ಡ್ಯಾಡಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ ಪುಟ್ಟ. ಅದನ್ನು ಪೂರ್ತಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಓಕೆ ಪಪ್ಪ. ಅಷ್ಟರಲ್ಲಿ ಇವರು ನಡೆಯುವ ಸದ್ದು ಬಿಟ್ಟು ಇನ್ನೊಬ್ಬರ ಹೆಜ್ಜೆಯ ಸಪ್ಪಳ ಅವನ ಕಿವಿಗೆ ಬಿದ್ದಂತಾಗುತ್ತದೆ. ಒಂದು ಕ್ಷಣ ನಿಂತು ಕಣ್ಣು ಮುಚ್ಚಿ ಕಿವಿ ಕೊಟ್ಟು ಕೇಳಿದಾಗ ಎಲೆಯ ಮೇಲೆ ಯಾರು ನಡೆಯುವ ಶಬ್ದ. ಗಾಬರಿಗೊಂಡು ಅಲ್ಲೇ ಇದ್ದ ಮರದ ಮೇಲೆ ಹತ್ತಿ ಕೂರುತ್ತಾನೆ ಮಾರುತಿ. ಮರ ಹತ್ತಲಾಗದೆ ಅಲ್ಲೇ ಮರದ ಹಿಂದೆ ಶಬ್ದ ಮಾಡದೆ ಅಡಗಿಕೊಳ್ಳುತ್ತದೆ. ಆಗ ಅಲ್ಲಿಗೆ ಬಂದ ಗಂಗಾಧರ್ನ ಕಡೆಯವರು ವಿಕ್ರಾಂತ್ನನ್ನು ಹುಡುಕುತ್ತಾ ಮುಂದೆ ಸಾಗುತ್ತಾರೆ. ವಿಕ್ರಾಂತ್ ಅದನ್ನು ನೋಡಿ ಸ್ವಲ್ಪ ನಿರಾಳವಾಗಿ ಉಸಿರು ಬಿಡುತ್ತಾನೆ. ಆ ಕ್ಷಣ ನಾರಾಯಣ ಕೈ ಉಂಗುರ ಹೊಳೆಯಿತು. ನಾರಾಯಣ ಅವನ ಹೆಸರು ಕೇಳಿ ಒಂದು ಕ್ಷಣ ಎದರಿದ. ಯಾರದು? ಯಾರು ನನ್ನ ಕರೆದಿದ್ದು? ಇದೇನಿದು ನಾರಾಯಣ? ನನ್ನ ಮಡಿಲಲ್ಲಿ ಶ್ರೀ ಮಹಾವಿಷ್ಣುವಿನ ಸ್ವರ್ಣಕಮಲ ಬಚ್ಚಿಟ್ಟು ಈಗ ನನ್ನ ಮರತೆಯ? ಮರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಹರಳಿ ವೃಕ್ಷವಾಗಿತ್ತು. ನಿನಗೆ ಹೇಗೆ ಗೊತ್ತಾಯಿತು ನಾನೇ ನಾರಾಯಣ ಅಂತ? ನಿನ್ನ ಕೈಯಲ್ಲಿರೋ ಉಂಗುರದಿಂದ ನಾರಾಯಣ. ಆ ಉಂಗುರವನ್ನು ನೋಡಿದ ಮೇಲೆ ನಿನ್ನ ಮುಖವನ್ನು ನೋಡಿದಾಗ ನೀನೇ ನಾರಾಯಣನಂತ ಗೊತ್ತಾಯಿತು. ನನಗೆ ದೇವರು ಜೀವದ ಶಕ್ತಿ ಕೊಟ್ಟರೆ ನೀನು ಮಾತನಾಡು ಶಕ್ತಿ ಕೊಟ್ಟೆ. ನಿನಗಾಗಿ 3,000 ವರ್ಷದಿಂದ ಕಾಯುತ್ತಿರುವೆ ನಾರಾಯಣ. ನನ್ನ ಕಣ್ಣ ಮುಂದೆ ಎಷ್ಟೋ ಮರಗಳು ದರಗುರುಳಿದವು, ನನ್ನ ಮುಂದೆಯೇ ಬೆಳೆದು ನಿಂತವು, ಮತ್ತೆ ನನ್ನ ಕಣ್ಣ ಮುಂದೆ ಬಾಡಿ ಸೊರಗಿದವು. ಇನ್ನೆಷ್ಟು ವೃಕ್ಷಗಳು ಮಾನವರ ಅಟ್ಟಹಾಸದಿಂದ ನಾಶಗೊಂಡವು. ಆದರೆ ನನ್ನ ಯಾರು ಮುಟ್ಟಲು ಸಾಧ್ಯವಾಗಲಿಲ್ಲ. ಎಲ್ಲ ನೀನು ನನಗೆ ಕೊಟ್ಟ ಉಡುಗೊರೆ ನಾರಾಯಣ. ನನ್ನ ಒಡಲಲ್ಲಿರುವ ದೇವರ ಪವಿತ್ರವಾದ ಸ್ವರ್ಣಕಮಲ ದೇವರ ಚರಣಕ್ಕೆ ಒಪ್ಪಿಸಿ ನನ್ನ ಜನ್ಮ ಪಾವನ ಮಾಡು. ನಿನ್ನ ಜನ್ಮ ಈಗಾಗಲೇ ಪಾವನಗೊಂಡಿದೆ. ಶ್ರೀ ಮಹಾವಿಷ್ಣುವಿನ ಸ್ವರ್ಣಕಮಲವನ್ನು ನಿನ್ನ ಒಡಲಲ್ಲಿ 3,000 ವರ್ಷಗಳಿಂದ ಹುಷಾರಾಗಿ ಕಾಪಾಡಿದ್ದೀಯ. ನಿನಗೆ ನಾನಿಷ್ಟು ಧನ್ಯವಾದಗಳು ಸಾಕಾಗಲ್ಲ. ಡ್ಯಾಡಿ, ಯಾರ ಹತ್ತಿರ ಮಾತಾಡ್ತಾ ಇದ್ದೀಯಾ? ನಾರಾಯಣ, ನಿನ್ನ ಪುತ್ರಿ ತುಂಬ ಮುದ್ದಾಗಿದ್ದಾಳೆ. ಈಗ ಸ್ವರ್ಣಕಮಲ ಹೊರತೆಗೆಯೋ ಸಮಯ. ಬಾ ನಾರಾಯಣ. ಮರದಿಂದ ಕೆಳಗಿಳಿದು ಮರದ ಬುಡದ ಕೆಳಗೆ ಅಗೆದು ದೊಡ್ಡ ಪೆಟ್ಟಿಗೆ ಹೊರತೆಗೆಯುತ್ತಾನೆ. ಆ ಪೆಟ್ಟಿಗೆ ಬಿಚ್ಚಿದ ಕೂಡಲೇ ಅದರಲ್ಲಿದ್ದ ಸ್ವರ್ಣಕಮಲ ಒಡೆದು ನಾರಾಯಣನ ಕೈ ತಾನಾಗೆ ಬಂದಿತು. ವಿಕ್ರಾಂತ್ ಅದನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಮಗಳ ಹಣೆಗೆ ಹಾಗೂ ಮಾರುತಿ ಹಣೆಗೆ ಮುಟ್ಟಿಸಿ ಅದನ್ನು ಮತ್ತೆ ಖಜಾನೆಯ ಪೆಟ್ಟಿಗೆ ಒಳಗಿಟ್ಟು ಅಲ್ಲೇ ಇದ್ದ ಆಲದ ಮರದ ಇಳಿಬಿದ್ದ ಬೇರುಗಳ ಸಹಾಯದಿಂದ ಪೆಟ್ಟಿಗೆ ಕಟ್ಟಿ ಎಳೆದೊಯ್ಯಲು ಮುಂದಾಗುತ್ತಾನೆ. ಅವನು ಈ ಕೆಲಸ ಮಾಡಿ ಮುಗಿಸಿ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಅವನ ಹಿಂದೆ ಗಂಗಾಧರ್ ಹಾಗೂ ಸ್ವಲ್ಪ ಜನ ಮಂತ್ರವಾದಿಗಳು ನಗುತ್ತಾ ನಿಂತಿದ್ದರು. ದಿಶಾ ಅವರ ಕೈಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು. ಮಾರುತಿ ಅವರ ಕಾಲ ಬುಡದಲ್ಲಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ. ದಿಶಾ ಪುಟ್ಟಿ, ಗಂಗಾಧರ್, ಬಿಡು ನನ್ನ ಮಗಳನ್ನ, ಪ್ಲೀಸ್ ಬಿಡು. ಈಗಾಗಲೇ ನನ್ನ ಮಗಳನ್ನು ಮತ್ತೆ ನನ್ನ ಹೆಂಡತಿನ ಕಿತ್ಕೊಂಡು ಇದ್ದೀಯಾ. ಈಗ ನನ್ನ ಪಾಲಿಗೆ ಉಳಿದಿರೋ ಈ ಒಬ್ಬ ಮಗಳನ್ನು ಕಿತ್ಕೊಂಬೇಡ ಪ್ಲೀಸ್. ಓಹೋ, ನಿನಗೆ ಮಾತ್ರ ಮಗಳು ಮುಖ್ಯ. ನನ್ನ ಪಾಲಿಗೆ ನನ್ನ ಮಗ ಮುಖ್ಯ ಅಲ್ಲ ನಾರಾಯಣ. ಸ್ವಂತ ಚಿಕ್ಕಮ್ಮ ಮತ್ತೆ ತಮ್ಮನನ್ನೇ ಸಂಚು ಮಾಡಿ ಸಾಯಿಸಿದ್ದೀಯ ನೀನು. ಇನ್ನು ನಿನ್ನಿಂದ ತುಂಬ ಕಿತ್ಕೊಳ್ಳೋದು ಬಾಕಿ ಇದೆ. ನಡಿ ಇಲ್ಲಿಂದ. ವಿಕ್ರಾಂತ್ ಮುಂದೆ ಶಕುಂತಲ ಆತ್ಮ ಬಂದು ಹೇಳಿತು. ಅದರ ಕಣ್ಣಲ್ಲಿ ದ್ವೇಷದ ಬೆಂಕಿ ಕುದಿಯುತ್ತಿತ್ತು. ವಿಕ್ರಾಂತ್ನನ್ನು ಒಡೆದು ಅಲ್ಲಿಂದ ಕಾಡಿನ ಮಧ್ಯೆ ಇರುವ ಕಾಳಿ ಪೂಜೆಯ ಬಳಿ ಕರೆದುಕೊಂಡು ಬರುತ್ತಾರೆ. ರಕ್ತ ಸುರಿಸಿಕೊಂಡು ಬಿದ್ದಿದ್ದ ವಿಕ್ರಾಂತ್ ಕಿವಿಗೆ ಎಷ್ಟೋ ದಿನದ ಬಳಿಕ ವಿಶ್ರಾಂತಿಯ ಧ್ವನಿ ಕೇಳಿಸಿತು. ಡ್ಯಾಡಿ, ನನ್ನ ಕಾಪಾಡಿ ಪ್ಲೀಸ್. ಕಣ್ಣು ಬಿಟ್ಟವನ ಕಣ್ಣ ಮುಂದೆ ವಿಶ್ರಾಂತಿ ಹಾಗೂ ನಿಮಿಷ ಆತ್ಮ ನರಳಾಡುತ್ತಿತ್ತು. ಅವರಿಬ್ಬರನ್ನು ನೋಡಿದವನ ಜೀವ ಹೋದಂತಾಗಿತ್ತು. ಜೀವಂತವಾಗಿರದಿದ್ದರೂ ಅವರ ಆತ್ಮಕ್ಕೆ ಭಯಾನಕವಾಗಿ ತೊಂದರೆ ಕೊಡುತ್ತಿದ್ದರು ಆ ಮಂತ್ರವಾದಿಗಳು. ದಿಶಾಳನ್ನು ಅಷ್ಟದಿಗ್ಬಂಧನದಲ್ಲಿ ಇರಿಸಲಾಗಿತ್ತು. ಅವಳ ಮೈಮೇಲೆ 10 ಆತ್ಮಗಳ ಓಡಾಟ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆ ಆತ್ಮಗಳ ದೇಹ ಪ್ರವೇಶದಿಂದ ಅವಳು ಕೂಡ ನರಳಾಡುತ್ತಿದ್ದಳು. ಮಾರುತಿಯನ್ನು ಕಟ್ಟಿ ಹಾಕಿದ್ದರು. ಅದು ದಿಶಾಳ ಸ್ಥಿತಿ ನೋಡಿ ಜೋರಾಗಿ ಬಗಳುತ್ತಿತ್ತು. ಅವಳ ಮೇಲಿನ ಪ್ರೀತಿಯಿಂದ ಅವಳು ಅನುಭವಿಸುತ್ತಿದ್ದ ನೋವು ಅದರ ಕಣ್ಣಿಂದ ನೀರು ಬರುವಂತೆ ಮಾಡಿತ್ತು. ಗಂಗಾಧರ್, ನೀನು ಮನುಷ್ಯನ ಅಥವಾ ರಾಕ್ಷಸನ? ಯಾಕೋ ನನ್ನ ಮಗಳಿಗೆ ಈ ರೀತಿ ಚಿತ್ರಹಿಂಸೆ ಕೊಡುತ್ತಿದ್ದೀಯಾ? ನಿನಗೆ ಬೇಕಾಗಿರೋ ಸ್ವರ್ಣ ಕಮಲ ಸಿಕ್ತು ಅಲ್ವಾ? ಅದನ್ನು ತಗೊಂಡು ನನ್ನ ಮಗಳನ್ನು ಬಿಟ್ಬಿಡು ಪ್ಲೀಸ್. ನಾರಾಯಣ, ನಿನಗೆ ಗೊತ್ತು ಅಲ್ವಾ, ಸ್ವರ್ಣಕಮಲ ಏನಿದ್ದರೂ ಸೂರ್ಯವಂಶಿ ಜವಾಬ್ದಾರಿ. ಅದನ್ನು ಕೆಟ್ಟ ಕೆಲಸಕ್ಕೆ ಬಳಸಿದ್ರೆ ಅದರಿಂದ ನಾನೇ ಸರ್ವನಾಶ ಆಗ್ತೀನಿ. ಆದರೆ ಆ ಕೆಲಸ ನಿನ್ನ ಕೈಯಿಂದ ಮಾಡಿಸಿದ್ರೆ ನೀನು ನಾಶ ಆಗ್ತೀಯ. ಅದಕ್ಕೆ ನಿನ್ನ ಕೈಯಿಂದ ಆ ತಪ್ಪನ್ನು ನಾನು ಮಾಡಿಸ್ತೀನಿ. ಈ ಕಾಳಿ ಪೂಜೆ ಆದಮೇಲೆ ನಿನ್ನ ಈ ಪುಟಾಣಿಯನ್ನು ಬಲಿ ಕೊಡ್ತೀನಿ. ಆ ರಕ್ತದಿಂದ ದೇವಿ ಅಭಿಷೇಕ ಮಾಡಿದರೆ ತಾಯಿ ಸಂತೃಪ್ತಿಯಾಗಿ ನನಗೆ ವರ ಕೊಡುತ್ತಾರೆ. ಆಗ ನನ್ನ ಶಕ್ತಿ ಇಂದ ನಿನ್ನನ್ನು ದಿಗ್ಬಂಧನ ಮಾಡಿ ನಿನ್ನ ಕೈಯಿಂದ ಆ ಸ್ವರ್ಣ ಕಮಲದ ಶಕ್ತಿಯನ್ನು ನನ್ನ ವಶ ಮಾಡ್ಕೊತೀನಿ.
ಆಗ ನಾನು ಎಷ್ಟು ಶಕ್ತಿಶಾಲಿ ಆಗ್ತೀನಿ ಅಂದರೆ ಆ ದೇವಕುಲ ನನ್ನ ಮುಂದೆ ಶಕ್ತಿ ಇಲ್ಲದೆ ಕೈಕಟ್ಟಿ ಕೂರುತ್ತದೆ. ಇದೇ ಅಲ್ವಾ ನನಗೂ ಬೇಕಾಗಿರೋದು. ಆ ಮಹಾವಿಷ್ಣು ನನ್ನ ಮುಂದೆ ಸೋಲೋದನ್ನು ನೀನು ಕಣ್ಣಾರೆ ನೋಡಿ ಸಾಯ್ತೀಯ. ಗಂಗಾಧರ್ ನೋಡು, ಆ ಸ್ವರ್ಣಕಮಲದ ಹಕ್ಕುದಾರ ಶ್ರೀ ಮಹಾವಿಷ್ಣು ಮಾತ್ರ. ಯಾವುದೇ ಕಾರಣಕ್ಕೂ ಆ ಸ್ವರ್ಣಕಮಲ ನಿನ್ನ ಕೈವಶ ಆಗೋದಕ್ಕೆ ನಾನು ಬಿಡಲ್ಲ. ಆ ಸ್ವರ್ಣಕಮಲ ನೀನೇ ಬಳಸಿಕೊಂಡರೆ ನಾಶ ಆಗ್ತೀಯ ಅನ್ನೋ ಸತ್ಯ ನನಗೆ ಮಾತ್ರ ತಿಳಿದಿತ್ತು ಅಂತ ಅನಿಸಿದ್ದು. ಆದರೆ ಆ ಸತ್ಯ ನಿನಗೂ ಗೊತ್ತಿದೆ ಅಂತ ಗೊತ್ತಾದ ಮೇಲೆ ನನ್ನ ಪ್ರಾಣ ಹೋದರೂ ಆ ಸ್ವರ್ಣಕಮಲ ನಿನ್ನ ದುಷ್ಟ ಕೆಲಸಗಳಿಗೆ ಉಪಯೋಗವಾಗಲಿಕ್ಕೆ ನಾನು ಬಿಡುವುದಿಲ್ಲ. ನನ್ನ ಪ್ರಾಣ ಹೋದರೂ ಬಿಡೋದಿಲ್ಲ. ಓಹೋ, ಹಾಗೆ ನಿನ್ನ ಪ್ರಾಣ ಹೋಗೋಕೆ ಇನ್ನು ಟೈಮ್ ಇದೆ ವಿಕ್ರಾಂತ್ ಅಲಿಯಾಸ್ ನಾರಾಯಣ. ಅದಕ್ಕೂ ಮುಂಚೆ ಈ ನಿನ್ನ ಮುದ್ದಿನ ಮಗಳು ಚೀರಾಡುತ್ತಾ ನರಳಿ ಸಾಯ್ತಾಳೆ. ಅವಳು ನರಳಿದ ಮೇಲೆ ಅವಳ ಕುತ್ತಿಗೆಯನ್ನು ಇದೇ ಕತ್ತಿಯಿಂದ ಕತ್ತರಿಸಿ ನೋಡ್ತಾ ಇರು. ದಿಶಾಗೆ ಪ್ರಜ್ಞೆ ಬರುವಂತೆ ಮಾಡಿದ್ದ ಗಂಗಾಧರ್ ಪ್ರಜ್ಞೆ ಬಂದ ನಂತರ ಅವಳು ಪುಟ್ಟ ದೇಹದ ಮೇಲೆ ಆತ್ಮಗಳಿಂದ ದಾಳಿ ನಡೆಸುತ್ತಾನೆ. ಪುಟಾಣಿ ದಿಶಾ ಅಪ್ಪ ಅಮ್ಮ ಎಂದು ಕೂಗುತ್ತಾ ಜೋರಾಗಿ ಅಳುತ್ತಾ ಚೀರಾಡುತ್ತಾಳೆ. ಇದನ್ನು ನೋಡುತ್ತಿದ್ದ ಅವಳ ತಾಯಿ ಆತ್ಮ ಗೋಳಾಡುತ್ತಾ ವಿಕ್ರಾಂತ್ ಬಳಿ ಸ್ವರ್ಣ ಕಮಲದ ಶಕ್ತಿ ಕೊಟ್ಟು ಮಗಳ ಪ್ರಾಣ ಉಳಿಸಲು ಕೇಳಿಕೊಳ್ಳುತ್ತಾಳೆ. ಆದರೆ ವಿಕ್ರಾಂತ್ ಮಾತ್ರ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ತನ್ನ ಕಣ್ಣು ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ನಿಮಿಷ ಆತ್ಮ ಗಂಗಾಧರ್ ಬಳಿ ಎಷ್ಟೇ ಕೇಳಿಕೊಂಡರೂ ಅವಳ ಮಾತು ಅವನ ಕಿವಿಗೆ ನಾಟದ ಹಾಗೆ ನಾಟಕವಾಡಿದ. ದಿಶಾ ನರಳಾಡುತ್ತಾ ರಕ್ತದ ವಾಂತಿ ಮಾಡಿದಳು. ಅವಳ ಕೈಕಾಲು ಅಲುಗಾಡಿಸಲು ಆಗದೆ ಒದ್ದಾಡಿದಳು. ಅವನ ಹೃದಯವನ್ನು ಚೂರು ಮಾಡಿತು. ಎಷ್ಟೇ ಕಷ್ಟ ಬಂದರೂ ತನ್ನ ಪಾಲಿಗೆ ಉಳಿದಿದ್ದ ದಿಶಾ ಸತ್ತರೂ ಅವನು ಮಾತ್ರ ಯಾವುದೇ ಕಾರಣಕ್ಕೂ ಸ್ವರ್ಣ ಕಮಲದ ಶಕ್ತಿ ಗಂಗಾಧರ್ಗೆ ನೀಡಲು ಒಪ್ಪಲೇ ಇಲ್ಲ. ಇದನ್ನು ನೋಡಿ ಕೋಪಗೊಂಡ ಗಂಗಾಧರ್ ದಿಶಾಳನ್ನು ಬಲಿಪೀಠದವರೆಗೂ ಎಳೆದುಕೊಂಡು ಹೋಗಿ ದೊಡ್ಡ ಕತ್ತಿಯಿಂದ ಅವಳ ಕುತ್ತಿಗೆ ಕತ್ತರಿಸಿಯೇ ಬಿಟ್ಟ. ಆ ಕ್ಷಣ ತಂದೆಯ ಹೃದಯ ಹೊಡೆದೇ ಹೋಯಿತು. ಅವನ ಪ್ರಾಣ ಕುಸಿದಂತಾಯಿತು. ಜೋರಾಗಿ ದಿಶಾ ಎಂದು ಕೂಗುತ್ತಾ ಅವಳ ಬಳಿ ಓಡಲು ಮುಂದಾದವನ ತಡೆಯುತ್ತಿತ್ತು ಮಂತ್ರಾಶಕ್ತಿ. ಅವಳ ರಕ್ತದಿಂದ ತಾಯಿ ಕಾಳಿಯ ಪಾದಕ್ಕೆ ಅರ್ಪಿಸಿ ಅವರ ಕೈಯಲ್ಲಿದ್ದ ಬಟ್ಟಲಿಗೆ ರಕ್ತ ಹಾಕಿದ ಗಂಗಾಧರ್ ಬಾಲಕಿಯ ಬಲಿ ಹಾಗೂ ಅವಳ ಎಳೆಯ ರಕ್ತದಿಂದ ಸಂತೃಪ್ತಿಗೊಂಡ ಕಾಳಿ ಮಾತೆ ಪ್ರತ್ಯಕ್ಷಗೊಂಡು ಗಂಗಾಧರ್ಗೆ ಅವನ ವರ ನೆರವೇರಿಸುವುದಾಗಿ ಹೇಳುತ್ತಾರೆ. ತಾಯಿ, ನಾನು ಅತ್ಯಂತ ಶಕ್ತಿಶಾಲಿಯಾಗಬೇಕು, ಸ್ವರ್ಣ ಕಮಲದ ಅಧಿಪತಿಯಾಗಬೇಕು. ಆ ರೀತಿ ವರ ಕೊಡು ತಾಯಿ. ಅಮ್ಮ ತಾಯಿ, ಮಹಾವಿಷ್ಣು ನಿಮ್ಮ ಸಹೋದರನ ಮೇಲೆ ಈ ದುಷ್ಟ ತನ್ನ ಗರ್ವ ತೋರಿಸಿ ಶ್ರೀ ಮಹಾವಿಷ್ಣುವನ್ನು ಆಳಲು ನೋಡುತ್ತಿದ್ದಾನೆ. ದಯವಿಟ್ಟು ಅವನ ವರವನ್ನು ನೆರವೇರಿಸಬೇಡಿ. ನಿಮ್ಮ ಸಹೋದರನ ಕ್ಷೇಮ ನಿಮ್ಮ ಜವಾಬ್ದಾರಿ ಅಲ್ಲವೇ? ಅಮ್ಮ ಕಾಳಿ, ನಿನ್ನ ಸಂತೃಪ್ತಿಪಡಿಸುವುದಕ್ಕೆ ನಾನು ಪೂಜೆ ಮಾಡಿಸಿದೆ, ಬಾಲಕಿ ಬಲಿ ಕೊಟ್ಟೆ, ಅವಳ ರಕ್ತದಿಂದ ನಿನ್ನ ಪಾದದ ಅಭಿಷೇಕ ಮಾಡಿಸಿದೆ. ಈಗ ನೀನು ನಾನು ಕೇಳುವ ವರ ಕೊಡುವುದೇ ಸರಿ, ಅದೇ ಧರ್ಮ. ನನ್ನ ಮಾತು ಮಾತ್ರ ಕೇಳು, ನಾನು ಕೇಳಿದ ವರ ಕೊಡು. ಅವನ ಮಾತು ಸತ್ಯವೆಂದು ಅರಿತ ಕಾಳಿದೇವಿ ಅವನು ಕೇಳಿದ ವರ ಕೊಡಲು ಮುಂದಾಗುತ್ತಾರೆ. ಇದ್ದಕ್ಕಿದ್ದಂತೆ ವಿಕ್ರಾಂತ್ ಹಾಗೂ ಗಂಗಾಧರ್ ಬಿಟ್ಟು ಮಿಕ್ಕವರೆಲ್ಲ ಅಲ್ಲಲ್ಲೇ ಪ್ರಜ್ಞೆ ತಪ್ಪಿದರು. ಮಂತ್ರವಾದಿಗಳು ಸಹ ಅಲ್ಲೇ ಪ್ರಜ್ಞೆ ಇಲ್ಲದೆ ಬಿದ್ದರು. ಏನಾಗುತ್ತಿದೆ ಎಂದು ಗಂಗಾಧರ್ಗೆ ಅರಿವಾಗುವ ಮುನ್ನವೇ ಕಾಳಿದೇವಿಗಿಂತ ಎದುರಾಗಿ ಶಂಕುಚಕ್ರಧಾರಿಯಾಗಿ ಶ್ರೀ ಮಹಾವಿಷ್ಣು ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ನೋಡಿದ ವಿಕ್ರಾಂತ್ ಎದ್ದು ನಿಂತು ಕೈಮುಗಿದು ಕಣ್ಣಲ್ಲಿ ನೀರು ತುಂಬಿಕೊಂಡನು. ತಕ್ಷಣ ಅವನ ಸುತ್ತಲೂ ಇದ್ದ ದಿಗ್ಬಂಧನ ಮಾಯವಾಯಿತು. ವಿಕ್ರಾಂತ್ ವಿಷ್ಣು ದೇವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ. ನಾರಾಯಣ ಸೂರ್ಯವಂಶಿ, ನೀನು ನನ್ನ ಕಾಲಿಗೆ ಬೀಳಬೇಕಾದವನಲ್ಲ, ನನ್ನ ಹೃದಯದಲ್ಲಿ ಇರಬೇಕಾದವನು. ನಿನ್ನ ಸ್ಥಾನ ನನ್ನ ಹೃದಯದಲ್ಲಿ. ಪತ್ನಿಯರಿಗೆ ಮಾತ್ರ ನನ್ನ ಹೃದಯದಲ್ಲಿ ಸ್ಥಾನವಲ್ಲ. ನನ್ನ ಸ್ವರ್ಣಕಮಲ ರಕ್ಷಿಸಲು ಸ್ವಂತ ಮಗಳ ಬಲಿ ನಡೆಯುತ್ತಿದ್ದರೂ ನೀನು ಸುಮ್ಮನಿದ್ದೆ. ಅದು ನಿನ್ನ ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಿದ್ದೀಯ ನಾರಾಯಣ. ಕಾಳಿದೇವಿ, ನೀವು ನನ್ನ ಸಹೋದರಿ. ನಿಮ್ಮ ಅನುಜನ ಶ್ರೇಷ್ಠವಾದ ಸ್ವರ್ಣ ಕಮಲದ ಶಕ್ತಿಯನ್ನು ಕೈವಶ ಮಾಡಿಕೊಂಡು ನನ್ನನ್ನು ಹಾಗೂ ಇಡೀ ದೇವಕುಲವನ್ನು ಇವನ ಇಚ್ಛೆಯಂತೆ ಕುಣಿಸಲು ಕಾದು ಕುಳಿತಿರುವ ಈ ಮನುಜನಿಗೆ ನೀನು ಸಹಾಯ ಮಾಡಲು ಬಯಸುವೆಯಾ, ಅಥವಾ ಅನುಜನ ಗೌರವ ಕಾಪಾಡುವ ಸಹೋದರಿಯಾಗುತ್ತೀಯಾ? ನೀನೇ ನಿರ್ಧಾರ ಮಾಡು. ಕಾಳಿ, ನಿನ್ನ ಸಂತೃಪ್ತಿಪಡಿಸಿದವನು ನಾನು ಕೇಳಿದ ವರ ಕೊಡೋದು ನಿನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯ. ನೀನು ಮರೆತರೆ ಅದು ನ್ಯಾಯವಾ? ನಿನ್ನ ಸಹೋದರನ ಮಾತು ಕೇಳಿ ನನ್ನ ಬಲಿ ನಷ್ಟ ಮಾಡ್ತೀಯಾ? ಬಲಿ? ಯಾವ ಬಲಿ? ನನ್ನ ಅನುಜನ ಗೌರವಕ್ಕಿಂತ ಹೆಚ್ಚಲ್ಲ. ನನ್ನ ಅನುಜನನ್ನು ನೀನು ಹಾಳಾಗಿ ಮಾಡಿಕೊಳ್ಳಲು ನನ್ನನ್ನು ಹೊಲಿಸಿಕೊಂಡೆ. ಆದರೆ ನಾನು ನಿನಗೆ ಯಾವುದೇ ವರವನ್ನು ನೀಡಲಾರೆ. ನನ್ನ ಅನುಜ ಹಾಗೂ ಇಡೀ ದೇವ ಸಮೂಹ ನಿನ್ನಂಥ ನರರೂಪ ರಾಕ್ಷಸರ ಕೈ ಕೆಳಗೆ ನರಳುವ ಹಾಗೆ ಮಾಡಲು ನಾನು ಸಿದ್ಧಳಿಲ್ಲ. ನನ್ನ ಅನುಜನ ಗೌರವ ನನಗೆ ಎಲ್ಲಕ್ಕಿಂತ ಹೆಚ್ಚು. ಕಾಳಿದೇವಿಯ ಮಾತು ಕೇಳಿ ಗಂಗಾಧರ್ ಜೀವ ನಡುಗಿ ಹೋಗಿತ್ತು. ಒಬ್ಬ ಸ್ತ್ರೀ ತನ್ನವರ ಮಾನ ಪ್ರಾಣದ ಬಗ್ಗೆ ಯೋಚಿಸಲು ನಿಂತರೆ ಅವಳಿಗೆ ತನ್ನವರನ್ನು ಬಿಟ್ಟು ಮಿಕ್ಕೆಲ್ಲ ಜವಾಬ್ದಾರಿ ಕೇವಲ ತೃಣದ ಸಮಾನವೆಂದು ತಿಳಿದು ಹೋಯಿತು.
ಪೆಟ್ಟಿಗೆಯಲ್ಲಿದ್ದ ಆಭರಣ ತಾನಾಗೆ ಮಹಾವಿಷ್ಣುವಿನ ದೇಹ ಅಲಂಕರಿಸಿತ್ತು. ಸ್ವರ್ಣಕಮಲ ಆರುತ್ತಾ ವಿಷ್ಣುವಿನ ಕೈ ಸೇರಿತು. ಕಾಳಿದೇವಿ ಸರ್ವಾಲಂಕಾರ ಭೂಷಿತೆಯಾಗಿ ವಿಷ್ಣು ದೇವರ ಪಕ್ಕ ನಿಂತರು. ಅವರಿಂದ ತಪ್ಪಿಸಿಕೊಂಡು ಓಡಲು ಮುಂದಾದ ಗಂಗಾಧರನನ್ನು ಮಹಾವಿಷ್ಣು ತನ್ನ ಕಾಲಿನಿಂದ ತುಳಿದು ಅಂತ್ಯಗೊಳಿಸುತ್ತಾರೆ. ಕಾಳಿಗೆ ಶಕುಂತಲಾ ದೇವಿಯ ಆತ್ಮವನ್ನು ಸುಟ್ಟು ಭಸ್ಮಗೊಳಿಸುತ್ತಾರೆ. ಅವರಿಬ್ಬರನ್ನು ನೋಡುತ್ತಿದ್ದ ವಿಶ್ರಾಂತಿ ದೇವರ ಚರಣದ ಬಳಿ ತಲೆಯಿಟ್ಟು ಅವರ ಬಳಿ ಮಾತನಾಡುತ್ತಾನೆ. ಅಪ್ಪ, ತಂದೆ, ನನ್ನ ಕರ್ತವ್ಯ ನಾನು ಮುಗಿಸಿದ್ದೀನಿ. ಒಬ್ಬ ಸೂರ್ಯವಂಶಿಯಾಗಿ ಹೋದ ಜನ್ಮದಲ್ಲಿ ನನ್ನ ತಾಯಿಗೆ ಕೊಟ್ಟ ಮಾತನ್ನು ನೆರವೇರಿಸಿ ನಮ್ಮ ವಂಶದ ಕೀರ್ತಿಯನ್ನು ಉಳಿಸಿದ್ದೇನೆ. ಇನ್ನು ನನಗೆ ಈ ಪ್ರಪಂಚದಲ್ಲಿ ಇರಲು ಯಾವುದೇ ಆಸೆ ಇಲ್ಲ, ಯಾವುದೇ ಆಸಕ್ತಿಯೂ ಇಲ್ಲ. ನನ್ನ ಇಡೀ ಕುಟುಂಬ ನನ್ನ ಬಿಟ್ಟು ಹೋಗಾಗಿದೆ. ಇನ್ನು ನಾನೊಬ್ಬನೇ ಇಲ್ಲಿದ್ದು ಏನು ಮಾಡಲಿ ತಂದೆ? ನನ್ನ ದಯವಿಟ್ಟು ನಿಮ್ಮ ಚರಣಕ್ಕೆ ಸೇರಿಸಿಕೊಳ್ಳಿ. ನನ್ನ ಪ್ರಾಣ ನಿಮ್ಮ ಚರಣದಲ್ಲೇ ಹೋಗಲಿ. ನಾರಾಯಣ, ನೀನು ನನ್ನ ಸ್ವರ್ಣ ಕಮಲಕ್ಕಾಗಿ ಹಾಗೂ ಸ್ವರ್ಣ ಕಮಲದ ಕಾರಣದಿಂದ ನಿನ್ನ ಇಡೀ ಕುಟುಂಬವನ್ನು ಕಳೆದುಕೊಂಡಿದ್ದೀಯ. ಇದೆಲ್ಲವೂ ನಿನ್ನ ಪಾಲಿನ ಅಗ್ನಿ ಪರೀಕ್ಷೆಗಳಷ್ಟೇ. ನಿನ್ನ ಹೆಂಡತಿ ಹಾಗೂ ಮಗಳು ದೈಹಿಕವಾಗಿ ನಿನ್ನಿಂದ ದೂರವಾದರೂ ಆತ್ಮಗಳಾಗಿ ಇಲ್ಲೇ ಇದ್ದಾರೆ. ನನ್ನ ಸ್ವರ್ಣಕಮಲ ಸುರಕ್ಷಿತವಾಗಿ ನನ್ನ ಕೈಗೆ ಒಪ್ಪಿಸಿದ್ದೀಯ. ಈಗ ನನ್ನ ಸರದಿ. ಮಹಾವಿಷ್ಣು ತುಂಡರಿಸಿ ಬಿದ್ದಿದ್ದ ದಿಶಾ ಕುತ್ತಿಗೆಯನ್ನು ಮತ್ತೆ ಜೋಡಿಸಿದ್ದರು. ದಿಶಾ ಕಣ್ಣು ತೆರೆದು ಡ್ಯಾಡಿ ಅಂದಳು. ಮತ್ತೊಮ್ಮೆ ಮಗಳ ಮಾತು ಕೇಳಿ ವಿಕ್ರಾಂತ್ ಹೃದಯ ತುಂಬಿ ಬಂತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಮಗಳನ್ನು ತಬ್ಬಿಹಪ್ಪಿ ಮುದ್ದಾಡಿದ. ಅವರಿಬ್ಬರನ್ನು ನೋಡಿ ಖುಷಿ ಪಡುತ್ತಿದ್ದ ನಿಮಿಷ ಹಾಗೂ ವಿಶ್ರಾಂತಿಯ ಆತ್ಮಗಳು ನಿಧಾನವಾಗಿ ದೈಹಿಕ ರೂಪದಲ್ಲಿ ಜೀವಂತಗೊಂಡರು. ಇದನ್ನು ನೋಡಿದ ವಿಕ್ರಾಂತ್ ದಿಶಾ ಜೊತೆ ಅವರಿಬ್ಬರ ಬಳಿ ಓಡಿ ಇಬ್ಬರನ್ನು ತಬ್ಬಿದನು. ವಿಶ್ರಾಂತಿ ಹಾಗೂ ದಿಶಾ ಪ್ರೀತಿಯಿಂದ ತಬ್ಬಿಕೊಂಡು ಅಪ್ಪ ಅಮ್ಮನ ಕೈ ಹಿಡಿದರು. ಅಪ್ಪ, ತಂದೆ, ನಿನ್ನ ಕೃಪೆಯಿಂದ ನನ್ನ ಇಡೀ ಕುಟುಂಬ ನನ್ನ ಕೈ ಸೇರಿತು. ನನ್ನ ಇಡೀ ಕುಟುಂಬ ನನಗೆ ಮತ್ತೆ ದೊರಕಿತು. ನಿನ್ನ ಕೃಪೆ ಅಪಾರ. ಧನ್ಯವಾದಗಳು ತಂದೆ. ನಾರಾಯಣ, ನಾನು ಎಲ್ಲರಿಗೂ ಸಮನಾಗಿ ಒಳ್ಳೆಯದನ್ನು ಮಾಡುತ್ತೇನೆ. ಕೊಟ್ಟದರಲ್ಲಿ ತೃಪ್ತಿ ಕಂಡು ನನ್ನ ನಾಮಸ್ಮರಣೆ ಮಾಡಿ ನನ್ನ ಪ್ರೀತಿ ಹಾಗೂ ಕೃಪೆಗೆ ಪಾತ್ರರಾಗೋರನ್ನು ನಾನು ಎಂದಿಗೂ ರಕ್ಷಿಸುತ್ತೇನೆ. ಆದರೂ ನಾನು ಕೊಟ್ಟದಕ್ಕಿಂತ ಹೆಚ್ಚಿನದನ್ನು ಅಪೇಕ್ಷಿಸುತ್ತಾ ಇನ್ನೂ ಹೆಚ್ಚಿನದಕ್ಕೆ ಆಸೆ ಪಡುತ್ತಾ ಎಲ್ಲರನ್ನೂ ನಾಶ ಮಾಡಿ ದೇವಲೋಕವನ್ನು ವಶಪಡಿಸಿಕೊಳ್ಳಬೇಕೆಂದು ಇಷ್ಟೆಲ್ಲ ಮಾಡಿ ತಾನು ಮಾತ್ರ ಚೆನ್ನಾಗಿರಬೇಕೆಂದುಕೊಳ್ಳುವ ವಾಸುದೇವ ಹಾಗೂ ಶಕುಂತಲಾ ದೇವಿ ಎಂಥ ಅಂತೃಪ್ತ ಜನರ ಶಿಕ್ಷಿಸಲು ನಾನು ಸದಾ ಸಿದ್ಧನಾಗಿರುತ್ತೇನೆ. ನಾನಿನ್ನು ಹೊರಡುತ್ತೇನೆ. ವೈಕುಂಠ ದ್ವಾರ ಮುಚ್ಚುವ ಸಮಯ ಬಂದಿದೆ. ನನ್ನ ಆಶೀರ್ವಾದ ಸದಾ ನಿನ್ನ ಕುಟುಂಬದ ಮೇಲಿರುತ್ತದೆ. ಸುಖೀ ಭವ. ಮಹಾವಿಷ್ಣು ವೈಕುಂಠಕ್ಕೆ ಹೊರಡುತ್ತಾರೆ. ಇತ್ತ ತನ್ನ ಇಡೀ ಕುಟುಂಬ ಸಿಕ್ಕ ಖುಷಿಗೆ ವಿಕ್ರಾಂತ್ ಸಂತೋಷದಿಂದ ತನ್ನ ಕುಟುಂಬ ಹಾಗೂ ಮಾರುತಿಯ ಜೊತೆಗೆ ತನ್ನ ಮನೆಗೆ ಪ್ರಯಾಣ ಬೆಳೆಸಿದ. ಮುಂದೆ ವಿಕ್ರಾಂತ್ ಸರ್ಕಾರದ ಸಹಾಯದಿಂದ ಇಡೀ ಹಳ್ಳಿಯ ಜನರಿಗಾಗಿ ಸರ್ಕಾರಿ ಆಸ್ಪತ್ರೆ ಹಾಗೂ ಶಾಲೆ ಅದೇ ಹಳ್ಳಿಯಲ್ಲಿ ಕಟ್ಟಿಸಿದ. ವಿಕ್ರಾಂತ್ ನಿಮಿಷ, ವಿಶ್ರಾಂತಿ ಹಾಗೂ ದಿಶಾ ಮಾರುತಿಯ ಜೊತೆ ನೆಮ್ಮದಿಯ ಜೀವನ ನಡೆಸಿದರು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.